ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತು ಏನಪ್ಪ ರೆಸಿಪಿ ಮಾಡ್ತಿದ್ದೀನಿ ಅಂದರೆ ರವೆ ದೋಸೆನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ. ನಾನು ಇವಾಗ ರವೆ ಮತ್ತು ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಮೈದಾನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕ್ಯಾರೆಟ್ ಆ್ಯಂಡ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ಲ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಇವಾಗ ಮಿಕ್ಸ್ ಮಾಡಿಕೊಂಡು ನಾನು 3-4 ಹಾಕ್ಕೊಂಡು ನಾನು ಯಾವುದೇ ರೀತಿ ಸೌಟಲ್ಲಿ ತಿರುಗಿಸ್ತಿಲ್ಲ. ಯಾಕೆಂದರೆ ಅದು ಫುಲ್ಲು ಗಂಟು ಕಟ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಕೈನಲ್ಲೇ ಕಲಿಸ್ಕೊಳ್ತೀನಿ. ಸ್ವಲ್ಪ ರುಚಿನ ಹಾಕ್ಕೊಳ್ಳಿ ನೀವು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೇ ರೀತಿ ನೀವು ಸುಧಾ ಮಾಡ್ಕೊಳ್ಳಿ. ರುಚಿ ಹಾಕ್ಕೊಂಡು ನಾನು ನೀಟಾಗಿ ಇವಾಗ ಅದು ಈರುಳ್ಳಿ ಏನಿದೆ ಅದೆಲ್ಲನೂ ಬಿಡಿಸ್ಕೊತಾ ಇದ್ದೀನಿ. ನೀಟಾಗಿ ಕೈನಲ್ಲೇ ಕಲಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಇದೇ ರೀತಿ ನೀವು ಸುಧಾ ಟ್ರೈ ಮಾಡಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ನಾನು ಚಟ್ನಿಗೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಕಡಲೆ, 2 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಪುದೀನ, ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣನ್ನ ನಾನು ತೊಗೊಂಡಿದ್ದೀನಿ. ಇಷ್ಟನ್ನು ಗ್ರೈಂಡ್ಗೆ ನಾನು ಹಾಕ್ಕೊಂಡು ಆಡಿಸ್ಕೊಳ್ತೀನಿ. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಆಡಿಸ್ಕೊತೀನಿ ಅಂತ. ನೋಡ್ತಾ ಇದ್ದೀರಲ್ಲ. ಇದೇ ರೀತಿ ನೀವು ಸುಧಾ ಆಡಿಸ್ಕೊಳ್ಳಿ. ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಹಾಕೋತಾ ಇದ್ದೀನಿ ಅಂತ. ಇದೇ ರೀತಿ ನೀವು ಸುಧಾ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನಾನು ರುಚಿನ ಹಾಕೋತಾ ಇದ್ದೀನಿ. ನೋಡಿ, ಇದೇ ರೀತಿ ರುಚಿನ ಸ್ವಲ್ಪ ರುಚಿನ ಹಾಕೋತಾ ಇದ್ದೀನಿ. ಬನ್ನಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಲ್ಲ. ರವೆ ಹಿಟ್ಟು ಸುಧಾ ರೆಡಿ ಆಯಿತು. ಚಟ್ನಿ ಸುಧಾ ರೆಡಿ ಆಯಿತು. ಇವಾಗ ನಾನು ತವದ ಮೇಲೆ ಯಾವ ರೀತಿ ಬಿಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, 2 ಕಂಪ್ಲೀಟಾಗಿ ಆಯಿತು. ನೋಡಿ ಚಟ್ನಿ ಯಾವ ರೀತಿ ಇದೆ ಅಂತ. ಬನ್ನಿ ತವದ ಮೇಲೆ ಹಾಕೋಣ. ತವ ಕಾಯ್ತಿದೆ. ಕಾದಾದ ನಂತರ ನಾನಿವಾಗ ದೋಸೆನ ಬಿಡ್ತಾಯಿದ್ದೀನಿ. ರವೆ ದೋಸೆ ಆಗಿರೋದ್ರಿಂದ ಸ್ವಲ್ಪ ತಿಕ್ಕಾಗೆ ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೋಸೆ ಅಂತ. ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೇ ರೀತಿ ನೀವು ಸುಧಾ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬನ್ನಿ. ತುಂಬಾ ಚೆನ್ನಾಗಿ ಬೆಂದಿದೆ. ನೋಡಿ ಯಾವ ರೀತಿ ಸಾಫ್ಟಾಗಿ ಆಗ್ತಿದೆ ಅಂತ. ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿದೆ ಅಂತ. ನೋಡ್ತಾ ಇದ್ದೀರಲ್ಲ. ಇದೇ ರೀತಿ ನೀವು ಸುಧಾ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಿದೆ ಅಂತ. ನೋಡ್ತಾ ಇದ್ದೀರಲ್ಲ. ಬೆಂದಿದೆ. ಇವಾಗ ಎತ್ಕೊಂಡು ಪ್ಲೇಟಿಗೆ ಸರ್ವ್ನ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಫೈನಲ್ ಲುಕ್ನ ಈ ಥರ ಬಂತು. ನೋಡಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಅಂತ. ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಸುಧಾ ಟ್ರೈನ ಮಾಡಿ ಅಂತ ಕೇಳ್ಕೊತೀನಿ.